ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ದು ಹೆಚ್ಚು ಬ್ಯಾಕ್ ಟು ಮೈ ಮ್ಯೂಸಿಕ್. ನಮಸ್ಕಾರ. ಇವಾಗ ನಾವು ಎಲ್ಲಿದ್ದೀವಿ ಅಂದ್ರೆ ಇದು ಬಂದು ದೊಡ್ಡಾಲದ ಮರ ರೋಡಲ್ಲಿ ಇದ್ದೀವಿ. ಯಾರ್ಯಾರು ಇದ್ದೀವಿ ಅಂದ್ರೆ ನನ್ನ ಜೊತೆ ನಮ್ಮ ಸಂತು ಬ್ರೋ ಇದ್ದಾರೆ, ಸಂತು ಫಾಕ್ಸ್, ಮತ್ತೆ ನಮ್ಮ ಚೇತನ್ ಚಾಲ್ರಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ಬಿಕ್ಕಳಿ ಹಿಡಿಯುತ್ತೆ. ನಮ್ಮ ಬಾಸು ಮತ್ತೆ ಇನ್ನೂ ಒಂದು ಹುಡುಗಿ ಪ್ರಿಯಾ ಅಂತ ಅವ್ರನ್ನ ಆಮೇಲೆ ರೆಸಾರ್ಟ್. ಇವಾಗ ಏನಂದ್ರೆ ವಿಷಯ, ಕಬ್ನಾಲ್ ಹಾಕ್ಸಿದೀವಿ, ಕಬ್ನಾಲ್ ಕುಡ್ಕೊಂಡು ಹೋಗ್ಬೇಕಷ್ಟೇ, ಇನ್ನೇನಿಲ್ಲ ಅಷ್ಟೇ. ಬ್ರೇಕಪ್ ಆಗಿರೋ ಬೈಸ್ಗೆ ನಮ್ಮ ಸಂತು ಬ್ರೋ ಒಂದು ಒಳ್ಳೆ ಮೋಟಿವೇಶನ್ ಕೊಡ್ತಾರೆ, ಕೇಳ್ಬಿಟ್ಟು. ಬಡವ್ರ ಮಕ್ಳು ಬೆಳೆಯೋದಲ್ಲ, ಬ್ರೇಕಪ್ ಆಗಿರೋ ಮಕ್ಳು ಬೆಳಿಬೇಕಷ್ಟೇ. ನಮ್ಮನ್ನ ಹೇಳಿದ್ ಕರೆಕ್ಟ್ ಏನಂತೀರಾ? ರೆಸಾರ್ಟ್ ಹತ್ರ ರೀಚ್ ಆಗಿದೀವಿ. ಇನ್ನ ಇಬ್ರು ಯಾರು ಅಂದ್ರೆ ನಮ್ಮ ಸಾನ್ವಿ ಸಿಸ್ಟರ್ ಮತ್ತೆ ನಮ್ಮ ಭಾನು ಪ್ರಿಯಾ, ಸಾರಿ ಯಾವ್ದೋ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ, ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ಹಾಯ್ ಹೇಳ್ಬಿಡ್ರಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಹಾಯ್ ರುಪೀಸ್ ರೆಸಾರ್ಟ್ಗೆ ಬಂದಿದ್ದೀವಿ, ಬಂದ್ರಿ. ಇನ್ನ ಯಾವ್ಯಾವ ಗೇಮ್ಸ್ ಇದೆ ಒಳಗಡೆ ಹೋಗಿ ಇನ್ನ ಏನೇನು ಎಂಜಾಯ್ ಮಾಡೋದಿದೆ ಮಾಡೋಣ. ಇವಾಗ ಎಲ್ರಿಗೂ ಒಳಗಡೆ ಬಂದು ಬ್ಯಾಂಡ್ ಕಟ್ಟಿದ್ದಾರೆ. ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಇವಾಗ ಒಳಗಡೆ ಬಂದಿದೀವಿ. ಅಂಡ್ ನೋಡೋಣ ಬಂದ್ರಿ ಒಳಗಡೆ ಇನ್ನ ಏನೇನ್ ಐತೆ ಅಂತ. ಯಾವ ತರ ಪ್ರಿಪರೇಷನ್ ತಗೊಂಡಿದ್ದೀರಾ ನೀವು? ನಮ್ಮ ಅಪ್ಪ ಹುಟ್ಟಾನೆ ಭಯ ಅನ್ನೋದೇ ಹೇಳ್ಕೊಟ್ಟಿಲ್ಲ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಹೇಗಿತ್ತು ನಿಮ್ಮ ಮೊದಲ ಪ್ರಯತ್ನ? ನನ್ನ ಬ್ಲಡ್ ಎಲ್ಲ ಪ್ಯೂರಿಫೈ ಆಯ್ತಾ? ಅಂದ್ರೆ ಫುಲ್ ಶೇಕ್ ಆಗ್ಬಿಟ್ಟೈತೆ ಒಳಗಡೆ. ಗಟ್ಟಿ ಇದೆ ನಮ್ದು. ಇದಲ್ಲ ಭಯ ಅಂದ್ರೆ ಎಲ್ಲ ಆಡ್ಸ್ತೀನಿ ಬಾ. ಹುಟ್ಟಾನೆ ಭಯ ಅನ್ನೋದೇ ಹೇಳ್ಕೊಟ್ಟಿಲ್ಲ. ಫೈನಲಿ ಗೇಮ್ಸ್ ಆಡಿ ಇವಾಗ ಊಟ ಮಾಡೋದಿಕ್ಕೆ ಹೋಗ್ತಿದೀವಿ. ಬ್ರೋ ಹೇಗಿತ್ತು ಗೇಮ್ಸು? ಬಂದ್ರಿ, ನಿಮ್ ರಿವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಹೋಗ್ಬಿಡ್ತಿದ್ದಲ್ಲ ಬ್ರೋ ಇವಾಗ. ಆಕ್ಚುಲಿ ಏನ್ ಗೊತ್ತಾ ಗಾಯ್ಸ್, ನಾವು ಈಗ ಅದು ಇದಾಡ್ದು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈಗ ಅರ್ಥ ಆಗ್ತಿಲ್ಲ ನನಗೆ ಅಷ್ಟೇ. ಸೊ ಇವಾಗ ಎಲ್ರು ಊಟ ಮಾಡ್ತವ್ರೆ, ನಾವು ಲೇಟಾಗಿ ಊಟಕ್ಕೆ ಹೋಗ್ತಾ ಇದೀವಿ. ಬಂದ್ರಿ ಇವಾಗ ನಾವು ಲೇಟೆಸ್ಟ್ ಆಗಿ ಎಂಟ್ರಿ ಕೊಡೋಣ ಎಲ್ಲ ಕಡೆ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ರೆಡಿ. ಮಾತೇ ಗೊತ್ತಾಯಿಲ್ಲ, ಅಷ್ಟು ನೊಂದೋಗಿದ್ದಾರೆ ಅಂಡ್ ಅಷ್ಟು ಸುಸ್ತಾಗಿದ್ದಾರೆ ಗೇಮ್ ಆಡಿ. ನೋಡಿ ರಿಪೀಸ್ ರೆಸಾರ್ಟ್ ನೋಡಿದೀನಿ, ಇಲ್ಲಿಗೆ ಚುಸ್ತವ್ರು ಇವರೆಲ್ಲ ಸೇರ್ಕೊಂಡು. ಬ್ರೋ ಏನಕ್ಕೆ ಹಿಂಗೆ ಕುಡ್ಸಿರೋದು ಬ್ರೋ? ಜಾಸ್ತಿ ಬರ್ಲಿ ಅಂತ ನೋಡ್ರಿ ಹೇಗೆ ಕಾಣಿಸ್ತಾ ಇವಿ. ಗೈಸ್, ದಚ್ಚು ಇರೋಬ್ಬರ ಹುಡುಗಿ ಜೊತೆ ಎಲ್ಲ ಹೋಗ್ತಿದ್ದಾನೆ ಗೈಸ್ ರೆಸಾರ್ಟಿಗೆ. ನಾವು ಕರೆದ್ರು ಕೂಡ ಅವ್ರು ಬರ್ತಾ ಇಲ್ಲ. ನಾನವನಲ್ಲ ಫೇಕ್ ನ್ಯೂಸ್ನೆಲ್ಲ ಹಬ್ಬಿಸ್ತಾ ಇದಾರೆ ನನ್ನ ಬಗ್ಗೆ. ಸೊ ಅದನ್ನು ಸೀರಿಯಸ್ ಆಗಿ ತಗೊಂಬೇಡಿ. ಫುಲ್ ಎಲ್ಲ ಮುಗಿಸ್ಕೊಂಡು ಇವಾಗ ಎಲ್ಲ ನಮ್ಮ ಪ್ರಿಯವರು ತುಂಬಾ ಡ್ಯಾನ್ಸ್ ಆಡಿದ್ರು. ಅವರು ಗೊತ್ತಲ್ಲ, ಮೊದಲೇ ಅವ್ರು ಡ್ಯಾನ್ಸ್ ಕ್ವೀನ್ ಅಂತ, ಅವ್ರು ಫೇಮಸ್. ಅವ್ರ ಬಗ್ಗೆ ನಾನು ಮಾತೇ ಆಡಂಗಿಲ್ಲ. ಗೋಲಿ ಬಿಡ್ರಿ ಆಯ್ತು. ಅವರು ಡ್ಯಾನ್ಸ್ ಕ್ವೀನ್ ಇಂದ ಪಟ್ಟದಿಂದ ಇಳಿದಿದಾರಂತ. ಅವರು ಚೇಂಜ್ ಮಾಡ್ಕೊಂತಾರೆ ನಾಳೆ ಒಂದು. ನಮ್ ಸಂತೋಷ ಫುಲ್ ನಿಮ್ಮನ್ನ ತಡೆದಿರುವವರು ಯಾರು? ನಮ್ಮ ಚಂದು ಬ್ರೋ ಮತ್ತೆ ನಮ್ಮ ಮನೆಯ ಅನನ್ಯ ಹೆಂಗಿದ್ಯಾ? ಯಾಕಣ ಸಣ್ಣ ಆಗ್ಬಿಟ್ಟಿದ್ಯಾ? ಇವ್ರು ಗೊತ್ತಲ್ಲ, ಗೊತ್ತಿರ್ತ. ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತೀನಿ. ಅವ್ರು ನಾನು ಸತ್ತೋದ್ಮೇಲೆ ಬರ್ತಾವ್ರೆ ಎಲ್ರು. ಸ್ವಿಮ್ಮಿಂಗ್ ಪೂಲ್ ಅಲ್ಲೆಲ್ಲ ಆಟ ಆಡಿದಾಯ್ತು. ಇವಾಗ ಫೈರ್ ಕ್ಯಾಂಪ್ ಹಾಕಿದ್ದಾರೆ. ಎಲ್ರು ಕುತ್ಕೊಂಡಿದೀವಿ. ಇವಾಗ ಚಳಿ ಬೇರೆ ಆಯ್ತಾ ಇದೆ ನನಗೆ, ಅದಕ್ಕೆ ಟವಲ್ ಹಚ್ಕೊಂಡು ಏನ್ ಮಾಡ್ತಾ ಇದೀವಿ ಇವಾಗ. ಅದೇ ಗೊತ್ತಾಯ್ತಲ್ಲ. ಓಕೆ, ಎಂಜಾಯ್ ಮಾಡ್ತಾ ಇದೀವಿ. ಹಿಂದೆ ನೋಡಿ ಫೈರ್ ಕ್ಯಾಂಪ್ ಇದೆ. ಇಲ್ಲಿ ನೋಡಿ ನಮ್ ಸಂತು ಬ್ರೋ ಇದಾರೆ. ಹೇಳ್ಬಿಡ್ತೀನಿ ನಂಗೆ ಏನ್ ಗೊತ್ತಾ, ನನ್ನ ಬ್ಲಾಗು ಪಾರ್ಟ್ 1 ಬರುತ್ತೆ. ನಾನು ಬರೋದೆಲ್ಲ ಸೇರಿ ಇಲ್ಲಿಂದ ದಚ್ಚು ಚಾನಲ್ ಅಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ಈ ಟಾರ್ಚ್ ಹಾಕ್ರಪ್ಪ, ಬೆಳ್ಳು ಕಾಣಿಸ್ತಾ ಇದೆ. ಈಗ ಹೇಳಿ ಇದಕ್ಕೆಲ್ಲ ಸಪೋರ್ಟಿವ್ ಅಂದ್ರೆ ನಾನು ನಮ್ಮ ಚೇತನ್ ಬ್ರೋ ಊಟ ಹಾಕೊಂಡು ಹೋಗ್ತಾ ಇದೀವಿ. ಎಲ್ಲಿಗೆ ಅಂದ್ರೆ ಅಲ್ಲಿ ಫೈರ್ ಕ್ಯಾಂಪ್ ನೋಡ್ರಿ, ಅಲ್ಲಿ
ಸೊ ಬಂದ್ರಿ ಇವಾಗ ಹೋಗ್ಬಿಟ್ಟು ಊಟ ಗೀಟ ಮಾಡ್ಬಿಟ್ಟು ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ನೋಡಿ ಹಂಗೆ ಮಜಾ ಮಾಡ್ತೀವಿ. ರೆಸಾರ್ಟ್ ಅಂತೂ ಸೂಪರ್ ಆಗಿದೆ. ಎಲ್ಲರೂ ಒನ್ ಟೈಮ್ ವಿಸಿಟ್ ಮಾಡಿ ಸಖತ್ತಾಗೈತೆ ಮಾತ್ರ. ಮುಂದೆ ರೋಡ್ ಬೇರೆ ಕಾಣಿಸಿಲ್ಲ. ಗುಡ್ ಮಾರ್ನಿಂಗ್. ನೈಟ್ ಊಟ ಮಾಡಿ ಬಂದು ಮಲ್ಕೊಂಡು ಲೇಟ್ ಆಯಿತು. ಇವಾಗ ಎದ್ದಿದ್ದೀವಿ. ನಮ್ಮ ಸಂತೂಬ್ರು ಅಲ್ಲಿ ಏನು ಮಾಡ್ತಾ ಇದೆಯಾ ಬ್ರೋ? ಇನ್ಸ್ಟಾ ನೋಡ್ತಾ ಇದ್ದಾರೆ. ಎಲ್ಲ ಅಲ್ಲಿ ರೆಡಿ ಆಗ್ತಾ ಇದ್ದಾರೆ. ಸೊ ಇವಾಗ ರೆಡಿಯಾಗಿ ಟಿಫನ್ ಮಾಡಿಕೊಂಡು ಹೊರಡ್ತೀವಿ ಅಷ್ಟೇ ಅಲ್ವಾ? ಟಿಫನ್ ಮಾಡ್ಕೊಂಡು ಹೊರಡ್ತೀವಿ. ಇಷ್ಟೇ ವಿಷಯ, ಇನ್ನೇನಿಲ್ಲ. ಅಷ್ಟೇ, ಇನ್ನೇನು ನೀತಲ್ವಾ? ರೆಡಿಯಾಗಿ ಮುಖಾಶೆ ತೊಳ್ಕೊಂಡೆ ರೆಡಿ ಆದರೆ ಅಂದೆ. ಮುಖ ರೆಡಿಯಾಗಿ ಟಿಫನ್ ಟೋಕನ್ ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲರೂ ನಮಗಾಗಿ ವೇಟ್ ಮಾಡ್ತಿದ್ದಾರೆ. ಇವಾಗ ಟಿಫನ್ ಮಾಡೋಕೆ ಹೋಗ್ಬೇಕು. ಸಂತು ಬ್ರೋ ಏನು ಮಾಡ್ತಾ ಇದೆಯಾ ಅಲ್ಲಿ? ಏನ ಕವರಾ? ಓಕೆ, ಕವರ್ ಇಸ್ಕೊಂಬರೋದಕ್ಕೆ ಅಲ್ಲೆಲ್ಲ ಸಂದೀಪ್ ದಾರ ಹೋಗ್ತವ್ರೆ. ಬಂದ್ರೆ ಇವಾಗ ನಾವು ಟಿಫನ್ಗೆ ಹೋಗೋಣ. ಬ್ರೋ ನೋಡ್ರಿ, ನೈಟ್ ಎಲ್ಲ ಫುಲ್ ನೈಟ್ ಆಗಿರೋದ್ರ ಬಗ್ಗೆ ಇವಾಗ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಹೋಗಲಿ ಅನ್ಕೋಬಿಟ್ಟು ಅಯ್ಯೋ ಪಕ್ಕಪ್ಪ ನಿನ್ನೆ ನಾನು ಯಾರ್ಯಾರ ಜೊತೆ ಜಗಳ ಆಡಿದೆ ಹೋಗೋರು ಹೆಂಗೆ ಗೊತ್ತಾ? ನಾವ್ ಹಿಂಗೆ ಕಳ್ಸ್ಕೊಟ್ಬಿಡ್ತೀವಿ ಟಾಟಾ ಬಾಯ್ ಬಾಯ್ ಅಂತ ಅನ್ಬಿಟ್ಟು. ಬರೋರ್ಗೆ ಒಳಗಡೆ ಮನ್ಸಲ್ಲಿ ಜಾಗ ಕೊಡ್ತೀವಿ, ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅಷ್ಟೇ. ಅರ್ಥ ಆಯ್ತು ಅನ್ಸುತ್ತೆ. ಇವಾಗ ಟೋಕನ್ ಕೊಟ್ಟಿದ್ದಾರೆ. ಈ ಟೋಕನ್ ಅಣ್ಣಂಗೆ ಕೊಟ್ರೆ ಟೋಕನ್ ಕೊಡಕ್ ಹೋಗ್ಬಿಟ್ಟು ₹1 ಕಾಯಿನ್ ಕೊಡ್ತಾ ಶಬಾಷ್. ನಿಮ್ಮಂತವ್ರು ಒಬ್ರೇನಾ ಕರ್ನಾಟಕದಲ್ಲಿ ಇರೋದು, ಇಲ್ಲ ಬೇರೆ ಯಾವ್ದಾರ ಪೀಸ್ ಇದೆಯಾ? ಓಕೆ, ನಾನು ಇವಾಗ ತಟ್ಟೆ ಇಡ್ಲಿ ಹಾಕಿಸ್ಕೊಂತೀನಿ. ಬನ್ರಿ ಏನೇನು ಕೊಡ್ತಾರೆ ನೋಡೋಣ. ತಟ್ಟೆ ಇಡ್ಲಿ ತುಪ್ಪ ಮಿಕ್ಸ್ ಆಗಿದೆಯಾ? ಇದಕ್ಕೆ ಕಲರ್ ಒಂಥರ ಆಯ್ತಲ್ವಾ ತಟ್ಟೆ ಇಡ್ಲಿದು? ಆದರೂ ವಡೆ ಬೇಡ ಬ್ರೋ. ಕೇಸರಿ ಬಾತ್, ಖಾರ ಬಾತ್, ಚಿತ್ರಾನ್ನ, ಮೊಟ್ಟೆ ಹಾಕಿಸೋಣ. ಹಾಂ, ಸೊ ಸದ್ಯಕ್ಕೆ ಇಷ್ಟು ಹಾಕಿಸ್ಕೊಂಡಿದ್ದೀನಿ. ಆಮೇಲೆ ಏನಾದ್ರು ಬೇಕು ಅಂದ್ರೆ ಹಾಕಿಸ್ಕೊತೀನಿ. ನಮ್ಮ ಸಂತು ಬ್ರೋ ಏನು ಬ್ರೋ ಬರೀ ಒಂದೇ ಒಂದು ಇಡ್ಲಿ ಒಂದು ಮೊಟ್ಟೆ ಯಾಕದ ಬೇರೆ ಹಾಕ್ಸ್ತೀನಿ ಆಮೇಲೆ ಹಂಗೆ? ಓಕೆ, ಬಂದ್ರಿ ನಾಷ್ಟ ಮಾಡಿಕೊಂಡು ಇಲ್ಲಿಂದ ಹೊರಡೋಣ. ಇವಾಗ ಹೊರಡ್ತಾ ಇದ್ದೀವಿ ರೆಸಾರ್ಟ್ ಬಿಟ್ಟು. ನಮ್ಮ ಸಂತು ಬ್ರೋ ಹತ್ತು ವೆಯ್ಟ್ ಮಾಡ್ತವ್ರೆ. ಸೊ ಹೊರಡೋಣ ಬಂದ್ರಿ. ರೆಸಾರ್ಟಿಗೆ ಒಂದ್ಸಲ ವಿಸಿಟ್ ಮಾಡಿರಿ ಆ್ಯಂಡ್ ರೆಸಾರ್ಟಿಗೆ ಒಂದ್ಸಲ ಬಾಯ್ ಹೇಳ್ಬಿಡ್ರಿ. ಅದಂತೂ ಸಾಕಾಗೈತೆ, ಹಾಗೆ ಮಾಡಿರಿ. ಮನೆಗೆ ಹೊರಡ್ತಾ ಇದೀವಿ, ಎಲ್ಲರೂ ಹೊರಡ್ತಿದ್ದಾರೆ. ಬಾಯ್ ನಮ್ಮ ಎಲ್ಲ ಬ್ರೋಗೆ ಬಾಯ್, ನಮ್ಮ ಸಂತು ಬ್ರೋಗೆ ಬಾಯ್ ಹೇಳಿ, ಯಾಕಂದರೆ ಅವರೇ ನಮ್ಮ ವ್ಲಾಗ್ನ ಮೇನ್ ಎಂಟರ್ಟೈನರ್. ನಾನು ಪಿಕ್ ಮಾಡೋಕೆ ಒಬ್ರು ಬರ್ತಾರೆ ಅಂತ ಅಂತೂ ಇಂತೂ ಬಂದಿದ್ದಾರೆ. ಫಸ್ಟ್ ಟೈಮ್ ವ್ಲಾಗಲ್ಲಿ ಪರಿಚಯ ಮಾಡ್ಕೊಡ್ತಾ ಇದೀನಿ ನಮ್ಮ ಮಮ್ಮಿ ಅಶೋಕ್ ಅವ್ರನ್ನ. ಅಶೋಕ್ ಬ್ರೋನ ಬಿಗ್ ಬಾಸ್ ಕಳ್ಸೋಣ. ಏನಂತೀಯ ಬ್ರೋ? ಅಲ್ಲಿ ಹೇಳ್ತೀನಿ, ನಿಮ್ಮಿಂದನೇ ನಾನು ಹೋಗಿರೋದು ಬಿಗ್ ಬಾಸ್ಗೆ ಅಂತ. ಮಾತಾಡು. ಒಂದು ಇದು ಊಟ ಮಾಡಕ್ ಬರ್ರಿ ಅಂತ ಹೇಳಂತ ಹೇಳು. ಊಟ ಮಾಡಕ್ ಬರ್ರಿ ಅಂತ ನೀನೇ ಹೋಗಿ ಹೇಳ್ಬೋದು. ಬ್ರೋ ನನಗೆ ಸೀರಿಯಸ್ ಆಗಿ ಬರಲ್ಲ. ಏನ್ ಹೇಳಿ ವಿಡಿಯೋ ಕೊಡಿ, ಹಿಂಗೆ ಇಟ್ಕೊಂತೀನಿ ಬ್ರೋ, ನಿಜ ಬರಲ್ಲ. ಹೋಗ್ ಬ್ರೋ, ನೀನು ಹೇಳ್ ಬ್ರೋ. ತರ್ಪಣೆ ಐತೆ, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಸೂಪರ್. ಅಭಿಮಾನಿಗಳಿದ್ದಾರೆ, ಹೇಳ್ರಿ ಒಂದು. ನೀವು ಅನ್ಕೊಂಡಿದ್ರೆ ಇವರು ತುಂಬಾ ಕಳ್ಳನೇ, ನಿಮ್ಗೆ ಗೊತ್ತಿಲ್ಲ ಎಂತ ಕಳ್ಳ ಅಂದ್ರೆ ಜೊತೆಲಿ ಬಿಡ್ತಾರೆ, ಅವ್ರು ಸೇಫ್ ಆಗಿ ಹೋಯ್ತಾರೆ. ಬರೀ ಇಂಥದೆಯಾ? ನಮ್ ವಿಜಯ್ ಬ್ರೋ ಅವರು ನೆಕ್ಸ್ಟ್ ಮೂವಿ ಮಾಡ್ತಾ ಇದಾರೆ. ಸ್ಯಾಂಡಲ್ವುಡ್ ನ ಹೊಸ ಹೀರೋ ಇವರು. ಸಪೋರ್ಟ್ ಮಾಡಿ. ಇದು ಇವ್ರು ಹರ್ಕೊಂಡಿರೋದು ಹುಡ್ಗ, ನಾನ್ ಬೇಡುವ ಅಂತವ್ನೆ. ಇವ್ರು ನೋಡಿದ್ರೆ ನಮ್ ಹೀರೋ ಹಿಂದೆ ಕೂತವ್ರೆ. ನಮ್ ದಚ್ಚು ಬೇರೆ ಇವತ್ತು ಡ್ರೈವ್ ಮಾಡ್ತಾವ್ನೆ. ಇವತ್ತು ನಮ್ ಗಣೇಶಾಗಿ ಇವರು 5,000 ಕೊಡ್ತಾವ್ರೆ, ಕರ್ಕೊಂಡು ಹೋಗ್ತಾ ಇದೀವಿ. ಟೋಟಲ್ 5,000. ಇಲ್ಲ, ನಮ್ಮ ಯೂತ್ ಯಂಗ್ಸ್ಟರ್ ಹೀರೋ ಬ್ರೋ ಇದಾರಲ್ಲ, ಅವ್ರ ಕಡೆಯಿಂದ ನಾವು ಸ್ಪಾನ್ಸರ್ಶಿಪ್ ಅಲ್ಲಿ ಹೋಯ್ತಾ ಇರೋದು. ಬ್ರೋ ಅಲ್ಲಿ ನಮ್ ಗಣೇಶ ಕೊಡ್ಸೋರು ಹಂಗೆ ಅಲ್ಲಿ ಹೋಗ್ಬಿಟ್ಟು ಹಂಗೆ ಯೂಟ್ಯೂಬ್ ಅಲ್ಲಿ ಎಲ್ಲ ಹೋಗಿ ಅಮ್ಮು ಅಂತ ಒಂದು ಟೀಸರ್ ರಿಲೀಸ್ ಆಗಿದೆ. ಎಲ್ಲಾರು ನೋಡ್ಕೊಂಡ್ ಬನ್ನಿ, ಎಲ್ಲರೂ ನೋಡ್ರಿ, ನಮ್ಮ ಅಣ್ಣಂಗೆ ಆಶೀರ್ವಾದ ಮಾಡ್ರಿ. ಇದು ಅದಿದು ಕೆಂಗೇರಿ ವೆಂಕಟೇಶ್ವರ ಥಿಯೇಟರ್ ಹತ್ರ ಗಣೇಶ ಕುಂಸವ್ರೆ. ಇಲ್ಲಿಗೆ ಬಂದು ಸಖತ್ತಾಗಿದೆ ಗಣೇಶ ಅಂತ ಹೆವಿ ಇಷ್ಟ ಆಯ್ತು. ನನ್ನ ಅಕ್ಕನ ಭಾರಿ ಆಗಿರ್ತೀವಿ, ಅವರೇ ನಮ್ಮ ಬಾಸು. ನಮ್ಮ ಬಾಸಿ ನನಗೆ 50,000 ಕೊಡ್ತಾವ್ರೆ ಥೈಲ್ಯಾಂಡ್ ಹೋಗಕ್ಕೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ವಿನಾಯಕನ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಅಷ್ಟೇ. ಹೋಗೋರು ಹೆಂಗೆ ಗೊತ್ತಾ? ನಾವ್ ಹಿಂಗೆ ಕಳ್ಸ್ಕೊಟ್ಬಿಡ್ತೀವಿ ಟಾಟಾ ಬಾಯ್ ಬಾಯ್ ಅಂತ ಅನ್ಬಿಟ್ಟು. ಬರೋರ್ಗೆ ಒಳಗಡೆ ಮನ್ಸಲ್ಲಿ ಜಾಗ ಕೊಡ್ತೀವಿ, ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅಷ್ಟೇ. ನಿಮ್ ದೀಪು, ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ.